ಹಾಯ್, ನಮಸ್ಕಾರ ಪ್ರಿಯ ವೀಕ್ಷಕರೇ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ನಾವು ಫ್ಯಾಮಿಲಿ ಎಲ್ಲ ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಎಲ್ಲೋಗ್ತೀವಿ ಅಂತ ನೋಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನಾವು ಕಾರಲ್ಲಿ ಕೂತ್ಕೊಂಡು ಎಲ್ಲರೂ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದನ್ನು ಮುಂದೆ ನೋಡ್ತಾ ನಿಮಗೆ ಗೊತ್ತಾಗುತ್ತೆ. ಸುಮಾರು 8:30 ಆಗಿತ್ತು. ಹಾಗೆಯೇ ಹೋಗ್ತಾ ಹೊಟ್ಟೆ ಹಸಿತಾ ಇತ್ತು ಅಂತ ಹೇಳಿಬಿಟ್ಟು ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಹಾಗಾಗಿ ಗುಬ್ಬಿಯಲ್ಲಿರುವಂತಹ ಹೋಟೆಲ್ ಅರಳಿ ಮರ, ಈ ಒಂದು ಹೋಟೆಲ್ಗೆ ನಾವು ಹೋದ್ವಿ. ತುಂಬ ಫೇಮಸ್ ಹೋಟ್ಲು ಅಂತ ಹೇಳಿ ಹೋದ್ವಿ. ಬಟ್ ನನಗೇನಲ್ಲಿ ಇಷ್ಟ ಆಗಲಿಲ್ಲ. ಇಡ್ಲಿ ತೊಗೊಂಡಿದ್ವಿ ಎಲ್ಲರೂ. ನಮಗೇನು ಟೇಸ್ಟ್ ಇಷ್ಟ ಆಗಲಿಲ್ಲ. ಸುಮ್ಮನೆ ಹೈಪ್ ಇದೆ ಅಷ್ಟೇ, ದೊಂಬಿ ಜನಗಳ ಹೈಪ್ಗೋಸ್ಕರ ಅಲ್ಲಿ ಹೋಗ್ಬೋದಷ್ಟೇ ಬಿಟ್ಟರೆ ನಮಗೇನು ಪರ್ಸ್ನಲಿ ಆಗಿ ನಮ್ಮ ಮನೇಲಿ ಯಾರಿಗೂ ಇಷ್ಟ ಆಗಲಿಲ್ಲ. ಓಕೆ ಹೋಗೋವಾಗ ತಿನ್ಕೊಂಡು ಹೋಗ್ಬೋದು. ಬರೀ ಮಾತಾಡೋದೆ. ಹೀಗೆ ಸ್ವಲ್ಪ ಮಾತುಕತೆ ಎಲ್ಲ ಆಡಿಕೊಂಡು ಹಾಗೆ ನಾವು ಬಂದಿದ್ದು ಎಳನಾಡು ಸಿದ್ದರಾಮೇಶ್ವರ ಸ್ವಾಮಿ ಸನ್ನಿಧಿಗೆ. ಈ ಒಂದು ದೇವಾಲಯ ಇರೋದು ಎಲ್ಲಿ, ಹೇಗೆ ಹೋಗೋದು, ಏನು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆಯೇ ಈ ಒಂದು ದೇವಸ್ಥಾನದ ಬಗ್ಗೆ ಒಂದು ಸಣ್ಣ ಕಿರು ಪರಿಚಯವನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಕೂಡ ಇಷ್ಟಪಡ್ತೀನಿ. ಈ ನಮ್ಮ ಹಿಂದಿನವರೆಲ್ಲ ಅಂದರೆ ನಮ್ಮ ಅಜ್ಜಿಯವರೆಲ್ಲ ಈ ದೇವಸ್ಥಾನಕ್ಕೆ ನಡ್ಕೊಳ್ತಾ ಇದ್ರು ತುಂಬ. ಹಾಗಾಗಿ ನಾವು ಕೂಡ ಇದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇವೆ. ಈ ಎಳನಾಡು ಸಿದ್ದರಾಮೇಶ್ವರ ದೇವಸ್ಥಾನವು ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿದೆ. ಇದು ಶಿವಯೋಗಿ ಸಿದ್ದರಾಮರಿಗೆ ಸಂಬಂಧಿಸಿದಂತಹ 57 ದೇವಾಲಯಗಳಲ್ಲಿ ಒಂದಾಗಿದೆ. ಪವಿತ್ರವಾದಂತಹ ಸಂತರು 12ನೇ ಶತಮಾನದಲ್ಲಿ ಶೈವ ಧರ್ಮವನ್ನು ಹರಡಲು ತಪಸ್ಸು ಮಾಡಿದಂತಹ ವಿವಿಧ ಸ್ಥಳಗಳಲ್ಲಿ ದೇವಾಲಯಗಳನ್ನು ನಿರ್ಮಿಸಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಸಿದ್ದರಾಮರನ್ನು ಲಿಂಗಾಯತ ಧರ್ಮದ ಪ್ರವಾದಿಗಳಲ್ಲಿ ಒಬ್ಬರು ಮತ್ತು ಪ್ರಮುಖರು ಅಂತ ಕೂಡ ಪರಿಗಣಿಸಲಾಗಿದೆ. ಪ್ರಸ್ತುತ ದೇವಾಲಯವಿರುವಂತಹ ಸ್ಥಳವು ಒಂದು ಕಾಲದಲ್ಲಿ ದಟ್ಟ ಅರಣ್ಯವಾಗಿತ್ತು ಮತ್ತು ಶಿವಯೋಗಿ ಸಿದ್ದರಾಮೇಶ್ವರರು ಶೈವ ಧರ್ಮವನ್ನು ಹರಡಲು ಪ್ರಯಾಣವನ್ನು ಮಾಡುವಂತಹ ಸಂದರ್ಭದಲ್ಲಿ ಈ ಸ್ಥಳದಲ್ಲಿ ತಂಗಿದ್ದರು ಮತ್ತು ಮರದ ಕೆಳಗೆ ತಪಸ್ಸನ್ನು ಮಾಡುತ್ತಿದ್ದರು. ಸಮಯ ಕಳೆದಂತೆ ಅವರು ಇರುವಂತಹ ಬೆಟ್ಟದಿಂದ ಸುತ್ತ ಆವರಿಸಲ್ಪಟ್ಟಿದ್ದು ಆ ಒಂದು ದಟ್ಟ ಅರಣ್ಯದ ಪಕ್ಕದಲ್ಲಿದ್ದಂತಹ ಹಳ್ಳಿ ಒಂದರಲ್ಲಿ ದನಗಳು ತಾನಾಗಿಯೇ ಹಾಲು ಕೊಡುತ್ತಿದ್ದನ್ನು ಗಮನಿಸಿದಂತಹ ದನ ಮೇಯಿಸುವವನು ಗ್ರಾಮಸ್ಥರಲ್ಲಿ ಅಂದರೆ ಗ್ರಾಮದ ಒಂದು ಮುಖ್ಯಸ್ಥರ ಹತ್ರ ಹೋಗಿ ಈ ವಿಷಯವನ್ನು ತಿಳಿಸ್ತಾನೆ. ನಂತರ ಆ ಸ್ಥಳದಲ್ಲಿ ಗ್ರಾಮಸ್ಥರೆಲ್ಲ ಇಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರರು ನೆಲೆಸಿದ್ದಾರೆ ಅಂತ ಹೇಳಿ ಅವರ ಗಮನಕ್ಕೆ ಬಂದು ದೇವಾಲಯವನ್ನು ನಿರ್ಮಿಸ್ತಾರೆ. ಈ ಒಂದು ದೇವಾಲಯದಲ್ಲಿ ಸಾಕಷ್ಟು ಪವಾಡಗಳು ನಡೆದಿದೆ. ಹಾಗಾಗಿ ಪುರಾಣ ಹಾಗೂ ಪವಾಡ ಕ್ಷೇತ್ರ ಮಹಿಮಾನ್ವಿತವಾದಂತಹ ಈ ಕ್ಷೇತ್ರದಲ್ಲಿ ಮುಖ್ಯವಾದಂತಹ ಪ್ರಮುಖ ನೈವೇದ್ಯವೆಂದರೆ ಎಳ್ಳು ಮತ್ತು ಹೆಸರು ಕಾಳು. ಇಲ್ಲಿ ಬೇಯಿಸಿದಂತಹ ಪದಾರ್ಥಗಳನ್ನು ಸ್ವಾಮಿಗೆ ನೈವೇದ್ಯವನ್ನು ಮಾಡೋದಿಲ್ಲ. ಈ ರೀತಿಯಾಗಿ ಸಾಕಷ್ಟು ಪವಾಡಗಳನ್ನು ಈ ಸಿದ್ದರಾಮೇಶ್ವರ ಸನ್ನಿಧಿಯಲ್ಲಿ ನಡೆದಿರುವಂತಹದ್ದು. ಭಕ್ತಾದಿಗಳ ಜೀವನದಲ್ಲಿಯೂ ಕೂಡ ಸಿದ್ದರಾಮೇಶ್ವರರ ಒಂದು ಪವಾಡ ಅನ್ನುವಂತಹದ್ದು ಅದ್ಭುತವಾಗಿರುವಂತಹದ್ದಾಗಿದೆ. ಯಾಕೆ ಅನ್ನೋದಾದರೆ ನಾವು ಕೂಡ ಈ ಸಿದ್ದರಾಮೇಶ್ವರರ ಸನ್ನಿಧಿಗೆ ಹೋಗಿ ಬಂದಾದಮೇಲೆ ಸಾಕಷ್ಟು ಒಳಿತಾಗಿರುವಂಥದ್ದು ನಮಗೂ ಕೂಡ. ನಮ್ಮಣ್ಣ ಅಂದರೆ ನನ್ನ ಬ್ರದರು ಅವನು ಎಜುಕೇಷನ್ ಮಾಡೋ ಟೈಮಲ್ಲಿ ನಾವು ಈ ಒಂದು ದೇವಾಲಯದಲ್ಲಿ ಒಂದು ಹರಕೆ ಕಟ್ಕೊಂಡು ಬಂದಿದ್ವಿ. ಹಾಗಾಗಿ ಹರಕೆ ತೀರಿಸೋಕ್ಕೆ ಅಂತಲೇ ನಾವು ಹೋಗಿದ್ದಿದ್ದು. ತುಂಬ ವರ್ಷಗಳ ನಂತರ ಈ ದೇವಾಲಯಕ್ಕೆ ಹೋಗಿದ್ದು. ಬಹಳ ಖುಷಿ ಆಯಿತು. ಅಲ್ಲಿ ಹೋಗ್ತಾಯಿದ್ದಾಗೆ ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ.
ಹಾಗೆಯೇ ಈ ದೇವಾಲಯದಲ್ಲಿ ಆಯಾ ಸಮಯಗಳಲ್ಲಿ ತ್ರಿಕಾಲ ಪೂಜೆಗಳಂತ ಆಗ್ತದೆ. ಆ ಸಮಯದಲ್ಲಿ ಯಾರೊಬ್ಬರನ್ನು ಕೂಡ ಒಳಗಡೆ ಬಿಡೋದಿಲ್ಲ. ಆ ರೀತಿಯಾಗಿ ಒಂದು ಪಾವಿತ್ರವನ್ನು ಉಳಿಸ್ಕೊಂಡು ಒಂದು ಪೂಜೆ ಮಾಡುವಂತಹ ಸ್ಥಳ ಅಂತಲೇ ಹೇಳ್ಬೋದು. ಸಿದ್ದರಾಮೇಶ್ವರರ ಒಂದು ಸನ್ನಿಧಿ ಅನ್ನುವಂಥದ್ದು ಬಹಳ ಪಾಸಿಟಿವ್ ವೈಬ್ಸ್ ಅನ್ನುವಂಥದ್ದು ನನಗೆ ಸಿಕ್ತು ಈ ದೇವಾಲಯಕ್ಕೆ ಹೋಗಿ ಬಂದಾದ್ಮೇಲೆ. ದೇವಾಲಯಕ್ಕೆ ಉಳಿಯಾರ್ನಿಂದ 7 ಕಿಲೋಮೀಟರ್ ಆಗುತ್ತೆ. ಹಾಗೆಯೇ ಹೊಸದುರ್ಗ ರೈಲ್ವೆ ನಿಲ್ದಾಣದಿಂದ 50 ಕಿಲೋಮೀಟರ್ ದೂರದಲ್ಲಿದೆ. ತುಮಕೂರಿಂದ ಕೂಡ ಚಿಕ್ಕನಾಯಕನಹಳ್ಳಿ ಮಾರ್ಗವಾಗಿ ಹೋಗ್ಬೋದು. ಈ ರೀತಿಯಾಗಿ ಹಾಗೆ ಕರಿಯಮ್ಮ ದೇವಸ್ಥಾನಕ್ಕೂ ಹೋಗಿ ಈ ರೀತಿಯಾಗಿ ನಮ್ಮ ಪಯಣ ಇನ್ನೂ ಮುಂದುವರಿತು. ಆ ವಿಡಿಯೋಸ್ನ ನೋಡಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಲೈಕ್ ಮಾಡಿ.